ನಮಸ್ಕಾರ. ಇವತ್ತು ಜಗತ್ತಿನಲ್ಲಿ ಒಬ್ಬ ವ್ಯಕ್ತಿ, ಆ ವ್ಯಕ್ತಿಯ ಬೆಲೆ, ಆ ವ್ಯಕ್ತಿಯ ಬಗ್ಗೆ ಇರ್ತಕ್ಕಂಥ ಒಂದು ಕನ್ಸರ್ನು, ಕಾಳಜಿ, ಇವು ಎಲ್ಲವುಗಳನ್ನು ನಾವು ತಿಳ್ಕೋಬೇಕಾದ್ರೆ ಅವನು ಜೀವಂತ ಇದ್ದಾಗ ಅಥವಾ ಅವರು ನಮ್ಮ ಹತ್ರ ಇದ್ದಾಗ ಯಾವತ್ತೂ ಅರ್ಥ ಆಗಲ್ಲ ಅಲ್ವಾ? ಪ್ರಿಯ ಸ್ನೇಹಿತರೆ, ಒಂದು ವಿಚಾರ ನೆನಪಿರಬೇಕು. ಈ ಜಗತ್ತಿನಲ್ಲಿ ಯಾವತ್ತೂ ನಮ್ಮ ಕಣ್ಮುಂದೆ ಕಾಣ್ತಕ್ಕಂಥ ವ್ಯಕ್ತಿ ಆಗಿರ್ಬೋದು, ವಸ್ತು ಆಗಿರ್ಬೋದು, ಆ ಪುಸ್ತಕ ಆಗಿರ್ಬೋದು, ಅದ್ರ ಬೆಲೆ ನಮಗೆ ಅವತ್ತು ಗೊತ್ತಾಗೋದಿಲ್ಲ. ಯಾವಾಗ ಅದನ್ನು ನಾವು ಮಿಸ್ ಮಾಡ್ಕೊಳ್ತೀವೋ, ಅದರ ಅವಶ್ಯಕತೆ ಯಾವಾಗ ನಮಗೆ ಬಂದು ಬೀಳ್ತದೋ ಅವತ್ತು ನಾವು ಅದನ್ನು ಬಹಳ ನೆನೆಸ್ಕೊಳ್ತೀವಿ, ಅದ್ರ ಬಗ್ಗೆ ಬಹಳ ಚಿಂತನೆ ಮಾಡ್ತೀವಿ. ಕಾರಣ ನಾವು ಅವತ್ತು ಅದನ್ನು ನಾವು ಸರಿಯಾಗಿ ನೋಡೋದಿಲ್ಲ, ಆ ವ್ಯಕ್ತಿಯ ಬಗ್ಗೆ ತಿಳ್ಕೊಳ್ಳೋದಿಲ್ಲ, ಆ ವ್ಯಕ್ತಿ ಎಂಥವರು ಅನ್ನೋದನ್ನು ಕೂಡ ನಾವು ತಿಳಿದುಕೊಳ್ಳಲು ಮುಂದೆ ಹೋಗೋದಿಲ್ಲ. ಆದರೆ ಆ ಸಂದರ್ಭಗಳು ಬಂದಾಗ ಆಯಾ ವ್ಯಕ್ತಿಗಳ ಬೆಲೆ, ಆಯಾ ವಸ್ತುವಿನ ಬೆಲೆ ನಮ್ಮ ಅರಿವಿಗೆ ಬರ್ತದೆ. ಯಾಕೆ ಹೇಳ್ತಾ ಇದ್ದೀನಿ ಈ ವಿಷಯ ಅಂತಂದ್ರೆ, ಇವತ್ತು ಒಬ್ಬ ವ್ಯಕ್ತಿ ಅವರನ್ನ ಎಷ್ಟು ಪ್ರೀತಿ ಮಾಡ್ತಾನೆ, ಎಷ್ಟು ಹಚ್ಕೊಂಡಿರ್ತಾನೆ, ಅವ್ರ ಬಗ್ಗೆ ಎಷ್ಟೊಂದು ಆರಾಧನಾ ಭಾವನೆಯನ್ನು ಇಟ್ಕೊಂಡಿರ್ತಾನೆ, ಪ್ರತಿದಿನವೂ ಅವರನ್ನ ಧ್ಯಾನಿಸ್ತಿರ್ತಾನೆ. ಆದರೆ ಅವನ ಬೆಲೆ ಗೊತ್ತಾಗೋದಿಲ್ಲ. ಯಾವಾಗ ತಾವು ಆ ನೋವುಗಳನ್ನು ಅನುಭವಿಸ್ತಾ ಒಂಟಿಯಾಗಿ ಎಲ್ಲೋ ಒಂದು ಕಡೆ ಇದ್ದಾಗ ಆ ವ್ಯಕ್ತಿಯ ಆರಾಧನೆ ಮತ್ತು ಪ್ರೀತಿ ಖಂಡಿತ ಅವ್ರಿಗೆ ನೆನಪಾಗುತ್ತೆ. ಸ್ನೇಹಿತರೆ, ಒಂದು ನೆನಪಿರ್ಲಿ, ಯಾವಾಗ ಆ ನೆನಪಾಗ್ತದಲ್ಲ, ನೆನಪಾದಾಗ ಆ ವ್ಯಕ್ತಿ ತಮಗೆ ಬೇಕು, ಆ ವ್ಯಕ್ತಿಯ ಒಂದು ಸಾಂಗತ್ಯ ನಮಗೆ ಇರಬೇಕು ಅಂತ ಬಯಸ್ತಕ್ಕಂಥ ಮನಸ್ಸುಗಳು ಅದಕ್ಕಿಂತ ಮುಂಚಿತವಾಗಿ ಆ ವ್ಯಕ್ತಿಯನ್ನು ಉಳಿಸ್ಕೊಳ್ತಕ್ಕಂಥ ಪ್ರಯತ್ನ ಮಾಡಿದರೆ ಈ ಒಂದು ನೋವು, ನೆನಪುಗಳು ಮತ್ತು ಕೊರಗುವಿಕೆ ಬರೋದಿಲ್ಲ ಅಂತ ಅನ್ನೋದನ್ನು ನೆನಪಿಟ್ಕೋಬೇಕಾಗುತ್ತೆ. ಆದರೆ ಇವತ್ತಾಗ ಆಗ್ತಾ ಇಲ್ಲ. ಸಮಯ ಸಂದರ್ಭಕ್ಕೆ ಅನುಸಾರವಾಗಿ ಬಳಸಿಕೊಂಡು ಆಮೇಲೆ ಬಿಸಾಕ್ತಕ್ಕಂಥ ಇವತ್ತಿನ ಒಂದು ಮನಸ್ಥಿತಿಗೆ ಈ ಪ್ರೀತಿ, ಪ್ರೇಮ, ನಂಬಿಕೆ, ಹಂಬಲ್ಲು, ರಿಕ್ವೆಸ್ಟು, ಕೈಂಡ್ನೆಸ್ಸು, ಸಿಂಪತಿ ಇವೆಲ್ಲವೂ ಯಾವುದು ಕಾಣೋದಿಲ್ಲ. ಅವಶ್ಯಕತೆ ಬಿದ್ದಾಗ ಮಾತ್ರ ಬಳಸಿಕೊಂಡು ಅನಾವಶ್ಯಕವಾಗಿ ಯಾರ ತಂಟಿಗೆ ಹೋಗದೇನೆ ದೂರ ಉಳಿದು ಬಿಡ್ತಕ್ಕಂಥ ವ್ಯಕ್ತಿಗಳಿಗೆ ಈ ಅನುಕಂಪ, ಪ್ರೀತಿ ಇದ್ಯಾವುದು ಸಂಬಂಧವೇ ಇರೋದಿಲ್ಲ. ಸೊ ಸ್ನೇಹಿತರೆ, ಜೀವನದಲ್ಲಿ ಈಗ ಆಗಬಾರ್ದು ಅಂತಂದರೆ ನಾವು ಯಾವುದೇ ವ್ಯಕ್ತಿಯನ್ನು ಅಥವಾ ಯಾವುದೇ ವಸ್ತುವನ್ನು ಕಳೆದುಕೊಳ್ಳೋಕ್ಕಿಂತ ಮುಂಚಿತವಾಗಿ ಉಳಿಸಿಕೊಳ್ಳುವ ಪ್ರಯತ್ನ ಮಾಡಿದರೆ ಜೀವನ ಭಾಳ ಹಸನಾಗುವುದು ಮತ್ತು ರಸಮಯದಿಂದ ಸ್ನೇಹಪೂರ್ವಕವಾಗಿ, ಪ್ರೀತಿಪೂರ್ವಕವಾಗಿ ತುಂಬಿರ್ತದೆ ಅನ್ನೋದನ್ನು ಯಾವತ್ತೂ ಮರಿಬಾರ್ದು. ಮತ್ತೊಂದು ಸಂಚಿಕೆಗೆ ಸಿಗ್ತೀನಿ. ಇಂತಿ ನಿಮ್ಮ ಪ್ರೀತಿಯ ನಂದು ಪೂಜಾರಿ.